ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಮುಂಜಾನೆ ಶುಭೋದಯ ಎಲ್ಲ ಸ್ವಾಮಿಗಳಿಗೆ. ಇವಾಗ ತಾನೇ ನಾವು ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನಾವೆಲ್ಲ ಸ್ವಾಮಿಗಳೆಲ್ಲ ಸ್ನಾನ ಮಾಡ್ಕೊಂಡು ಬರ್ತಿದ್ದಾರೆ. ಒಬ್ಬೊಬ್ಬರಿಗೆ ಪೂಜೆ ಆಯ್ತಲ್ಲ ನಿಮ್ಮದು? ಇವಾಗ ನಮ್ಮದು ಎಲ್ಲ ಆಯಿತು. ನಿನ್ನೆ ರಾತ್ರಿ ನಾವು ಬೇಗ ಮಾಡ್ಕೊಂಡ್ವಿ. ಇವಾಗ ಮುಂಜಾನೆ ದೇವಸ್ಥಾನಕ್ಕೆ ಹೋಗಿ ಬಂದು ನಮ್ಮದು ಇರುಮುಡಿ ಇದೆ, ಅದು ಇರುಮುಡಿಗೆ ಹೋಗಬೇಕು. ಬನ್ನಿ ಎಲ್ಲ ತೋರಿಸ್ತೀನಿ ನಿಮಗೆ. ನಮ್ಮದು ನಮ್ಮ ಯಾತ್ರೆಯ ಮೇನ್ ಅದು ಇಂಪಾರ್ಟೆಂಟ್ ಥಿಂಗ್ ಇದೆ. ತುಪ್ಪದ ಕಾಯಿನ ನಮ್ಮ ತಲೆ ಮೇಲೆ ಇಟ್ಕೊಂಡು ನಾವು ಹೋಗಬೇಕು. ಆ ತುಪ್ಪದ ಕಾಯಿನ ಇವಾಗ ಅದು ತುಂಬಿಸೋದೇ ಇರುಮುಡಿ ಅಂತಾರೆ. ಬನ್ನಿ ನೋಡೋಣ ಹೇಗಿದೆ ಅಂತ. ನಮ್ದು ಇವಾಗ ತಾನೇ ಅದು ಇರುಮುಡಿ ಆಗಿದೆ. ನಮ್ಮೆಲ್ಲ ಸ್ವಾಮಿಗಳದು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದೀವಿ. ಎರಡೆರಡು ತುಪ್ಪದಕ್ಕೆ ಹಾಕಿದ್ದಾರೆ ನಮಗೆಲ್ಲ ಸ್ವಾಮಿಗಳು. ಅದನ್ನ ತಗೊಂಡು ಇವಾಗ ಬೆಟ್ಟಕ್ಕೆ ಹೋಗ್ಬೇಕು ನಾವು. ಇವತ್ತು ಸಂಜೆ ಹೋಗ್ತೀವಿ. ಸಂಜೆ ಇಲ್ಲಿಂದ ಹೊರಡ್ತೇವೆ ನಾವು. ಶಬರಿಮಲೆ ನಮ್ಮ ಯಾತ್ರೆ ಇವತ್ತು ಸಂಜೆ ಹೊರಡುತ್ತೆ. ಎಲ್ಲ ಸ್ವಾಮಿಗಳು ಎಲ್ಲ ಇವಾಗ ಅದು ಇರುಮುಡಿ ಆಗ್ತಿದೆ. ಇವಾಗೆಲ್ಲ ಸರಿ ಹೋಗಬೇಕು. ಎಲ್ಲರದು ಆಗ್ಬೇಕಾದ್ರೆ ಸಂಜೆ ಒಂದು 4 ಗಂಟೆ ಆಗುತ್ತೆ. 4 ಗಂಟೆ ಅಷ್ಟೊತ್ತಿಗೆ ಎಲ್ಲ ಊಟ ಮಾಡಿಕೊಂಡು ಹೋಗಬೇಕು ಸ್ವಾಮಿಗಳೇ. ನಮ್ಮ ಜೊತೆ ಇದ್ದಾರೆ ಒಬ್ಬರು TL ರಮೇಶ್ ಸ್ವಾಮಿ ಅಂತ. ಅವರು ನಮಗೆ ತುಪ್ಪಕಾಯಿ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಹೇಳ್ತಾರೆ. ನಮಸ್ಕಾರ. ನಾವು ಶಬರಿಮಲೆಗೆ ಬಂದು ಸುಮಾರು 5ನೇ ವರ್ಷ ಇದು. ತುಪ್ಪದ ಕಾಯಿ ವಿಶೇಷ ಏನಂದರೆ, ನಮ್ಮ ಏನೇ ಕಷ್ಟಗಳಿದ್ರೂ ಕೂಡ ಪರಿಹಾರ ಆಗಬೇಕಂದ್ರೆ ಒಂದು ತುಪ್ಪದ ಕಾಯಿ ಹಾಕಿದ್ರೆ ಸಾಕು, ನಮ್ಮ ಕಷ್ಟ ನಿವಾರಣೆ ಆಗ್ತದೆ. ಈ ಒಂದು ಸೇವೆ ಮುಂಚೆಯಿಂದನೂ ಮಾಡ್ಕೊಂಬಂದಿದ್ವಿ. ನೀವು ಕೂಡ ಮಾಡಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಒಂದು ಸೇವೆ ಆಗ್ತಾಯಿದೆ. ತುಪ್ಪ ಹಾಕೋದ್ರಿಂದ ತುಪ್ಪ ಇಲ್ಲಿಂದ ಹೋದಂಥ ತುಪ್ಪ ಅಲ್ಲಿ ಅಭಿಷೇಕಕ್ಕೆ ಹೋಗುತ್ತೆ. ಅದು ನಾವು ಪುಣ್ಯ ಬರ್ತದೆ ಅಂಥ ಒಂದು ಈ ಒಂದು ಸನ್ನಿವೇಶ ಸುಸಂದರ್ಭ ನಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ನಿಮಗೂ ಕೂಡ ಹೇಳ್ತೀವಿ. ಎಲ್ಲೇ ಆಗಲಿ ಒಂದು ತುಪ್ಪ ಹಾಕೋದನ್ನ ನೀವು ಅಳವಡಿಸ್ಕೊಂಡು ಹೋಗಿ, ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು ಸ್ವಾಮಿಗಳೇ. ನಮ್ಮ ಸ್ವಾಮಿಗಳು ಅದು ತುಪ್ಪದ ಕಾಯಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದಾರೆ. ನಿಮ್ಗೆ ಅದು ಯಾರಾದರೂ ಬೇಕಿದ್ರೆ ನಮಗೆ ನೆಕ್ಸ್ಟ್ ಟೈಮ್ ಅಥವಾ ಇವಾಗಲೇ ಹೇಳಿ, ನಾವು ಅದು ತುಪ್ಪದ ಕಾಯಲ್ಲಿ
ನಿಮ್ಮ ಹೆಸರು ಮುಖಾಂತರ ಒಂದು ತುಪ್ಪದ ಕೈ ನಾವು ಅಲ್ಲಿ ಇದು ಮಾಡಿಸ್ತೀವಿ. ಆಗ್ತದೆ. ಹಾಂ, ನನ್ನ ನಂಬರ್ ಬೇಕಾದ್ರೆ ಅಮೌಂಟ್ ಹಾಕಿ. ಎಲ್ಲ ಸ್ವಾಮಿಗಳಿಗೂ ಇವತ್ತು ಪೂಜೆಗದು ಯಾರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಅನ್ನಪ್ರಸಾದ ಅಂತ ಮಾಡಿದ್ದಾರೆ ಸ್ವಾಮಿಗಳೆಲ್ಲ. ಸುರೇಶ್ ಸ್ವಾಮಿಯವರ ಕ್ಯಾಪ್ಟನ್ಶಿಪ್ ಅಲ್ಲಿ ಎಲ್ಲ ಅಡಿಗೆ ಎಲ್ಲ ಆಗಿದೆ. ಇದು ಒಳ್ಳೆ ಕೇಸರಿ ಬಾತ್ ಮಾಡಿದ್ದಾರೆ. ಒಳ್ಳೆ ಕೇಸರಿ ಬಾತ್ ಮಾಡಿದ್ದಾರೆ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ನೀವು ಆಲ್ರೆಡಿ ಮಾಡಿದ್ದಾರೆ ಅನ್ಸುತ್ತೆ. ಟೇಸ್ಟ್ ಮಾಡಿದ್ವಿ ಒಂದ್ಸಲ. ಹೇಗಿದೆ ಟೇಸ್ಟ್? ತುಂಬಾ ಚೆನ್ನಾಗಿದೆ. ಕೇಸರಿ ಬಾತ್ ತುಂಬಾ ಚೆನ್ನಾಗಿದೆ. ಆದ್ರೆ ಗೋಡಂಬಿ ದ್ರಾಕ್ಷಿಗಳು ಸ್ವಲ್ಪ ಕಡಿಮೆ ಆಗಿದ್ದಾವೆ. ರಿಚ್ ಇಲ್ಲ ಸ್ವಲ್ಪ ಅದು. ಕೋಸಂಬರಿ ಪಲ್ಯ. ಯಾವ ಪಲ್ಯ ಇದು? ಆಕಾಶ್ ಹೇಳಿ ಯಾವ ಪಲ್ಯ ಅಂತ ಹೇಳಿ. ಬೆಂಡೆಕಾಯಿ ಪಲ್ಯ, ರೈಸ್ ಸ್ಪೆಷಲ್ ಯಾವುದು ಇಲ್ಲಿ? ಪಾಯಸ ಸ್ಪೆಷಲ್ ಇದೆ. ಪಾಯಸ ಸ್ವೀಟ್. ಪಾಯಸ ಸ್ವೀಟ್ ಇರುತ್ತೆ. ಇದು ರಸಮ್. ಹಾಂ, ರಸಮ್. ಇದು ಟೊಮೆಟೊ ಬಜ್ಜಿ. ಇಲ್ಲಿ ಮೇನ್ ಐಟಮ್ ಇದೆ ಪಲಾವ್. ಅದೇ ಸ್ಪೆಷಲ್. ಅದೇ ಲಾಸ್ಟ್ ರಾತ್ರಿ ಪೂರ್ತಿ ಚೆನ್ನಾಗಿ ಮಾಡಿದ್ದಾರೆ. ಯಾರು ಟೇಸ್ಟ್ ಮಾಡಿಲ್ಲ ಅಲ್ಲ? ಇಲ್ಲ ಮಾಡಲ್ಲ ಆಮೇಲೆ ಮಾಡಬೇಕು. ಇಷ್ಟು ಇವತ್ತಿನ ಎಲ್ಲ ಖಾದ್ಯಗಳು. ಗ್ರಾಮರ್ ಮಿಸ್ಟೇಕ್ ಆಯಿತು, ಸಾರಿ. ಅಡಿಗೆ ಮಾಡಿದ್ದಾರೆ ಇಷ್ಟು. ಇಬ್ಬರು ಸ್ವಾಮಿಗಳು ಹಾಕ್ತಿದ್ದಾರೆ. ಇಲ್ಲ, ಸ್ವಾಮಿಗಳು ಇವಾಗ ಅನ್ನದಾನ ಮಾಡ್ತಿದ್ದೀವಿ. ಮಾಡ್ತಿದ್ದೀವಿ ಎಲ್ಲ ಸ್ವಾಮಿಗಳಿಗೆ. ಎಲ್ಲ ಸ್ವಾಮಿಗಳು ಪಾಪ ನೀವು ಕೂಡ ಕಷ್ಟಪಟ್ಟು ಎಲ್ಲ ಮಾಡ್ತಿದ್ದೀವಿ ಎಲ್ಲ ಮಾಡ್ತಿದ್ದಾರೆ. ತಿಂದ್ಬಿಟ್ಟು ಹೇಳಿ ಆಯಿತಾ ಹೇಗಾಗಿದೆ ಅಂತ, ಪಲಾವ್ ಹೇಗಾಗಿದೆ ಅಂತ ಹೇಳಿ. ಹಾಂ, ತಿಂದ್ಬಿಟ್ಟು ಹೇಳಿ ಆಯಿತಾ. ಪಾಪ ಶಾಲೆಗೆ ಹೋಗೋದು ಮಕ್ಕಳೆಲ್ಲ ಬಂದಿದ್ದಾರೆ ಇಲ್ಲಿ. ಹಾಯ್ ಅಂತ ಹೇಳಿ ಎಲ್ಲರೂ. ಟೇಸ್ಟ್ ಹೇಗಾಯಿತು? ಚೆನ್ನಾಗಿದೆಯಲ್ಲ? ಕೋಸಂಬರಿ ಹೇಗಿದೆ? ಚೆನ್ನಾಗಿದೆಯಲ್ಲ? ಥ್ಯಾಂಕ್ಸ್ ಎಲ್ಲರಿಗೂ. ಗಿಫ್ಟ್ ಅದು ಕೊಟ್ರಲ್ಲ, ಏನಕ್ಕೆ ಅಂತ? ಅದು ಏನೂ ಅಲ್ಲ, ಗುರುದಕ್ಷಿಣೆ ಅಲ್ಲ ಅದು. ಒಂದು ಬೆಳಗ್ಗೆಯಿಂದ ಶಬರಿಮಲೆ ಇವ್ರು ಎಲ್ಲರಿಗೂ ಇರುಮುಡಿ ಕಟ್ಟಿ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ನೆನಪಿನ ಕಾಣಿಕೆ. ಗುರುದಕ್ಷಿಣೆ ಕೊಡೋಕೆ ಅಷ್ಟು ದೊಡ್ಡವರಲ್ಲ ನಾವು. ಗುರುದಕ್ಷಿಣೆ ಕೊಡೋಕ್ಕೂ ಆಗಲ್ಲ. ಅವ್ರಿಗೂ ನಮ್ಗೆ ಎಲ್ಲ ಸ್ವಾಮಿಗಳ ನೆನಪಿನ ಕಾಣಿಕೆ ಅಷ್ಟೇ ಸರ್. ಯಾತ್ರೆ ನಿಮ್ದು ಅದು ಶುರುವಾಗ್ತಿದೆ. ಏನಾದರೂ ನಿಮ್ಮ ಹೇಳೋದಿದೆ? ಏನೋ ಹೇಳೋದಿಲ್ಲ. ಆರಾಮಾಗಿ ಬಂದರೆ ಆಯ್ತು. ಎಲ್ಲ ಒಳ್ಳೇದಾಗಲಿ. ಸ್ವಾಮಿ ಶರಣ. ನೀವು? ಸ್ವಾಮಿ ಶರಣ. ಎಲ್ಲ ಒಳ್ಳೇದಾಗಲಿ. ನಿಮಗೂ ಒಳ್ಳೇದಾಗಲಿ. ಆದಷ್ಟು ಒಳ್ಳೆ ಸಬ್ಸ್ಕ್ರೈಬರ್ ಸಿಗಲಿ. ಒಳ್ಳೇದಾಗಲಿ, ಚೆನ್ನಾಗಾಗಲಿ ಮುಂದೆ. ನೀವು ಮಾಡಿದರೆ ಸಬ್ಸ್ಕ್ರೈಬ್. ಗುರುಸ್ವಾಮಿಗಳು ಅದು ಎಲ್ರಿಗೂ ಇರುಮುಡಿ ಅದು ಏರಿಸ್ತಿದ್ದಾರೆ. ಅವರಿಗೆ ಸಾಥಾಗಿ ನಮ್ಮ ಧರ್ಮ ಸ್ವಾಮಿಗಳು ಕೂಡ ಏರಿಸ್ತಿದ್ದಾರೆ. ಅವರು ಒಂಥರ ಗುರುಸ್ವಾಮಿಗಳು ಇದ್ದ ಹಾಗೆ ನಮಗೆ ಎಲ್ಲರೂ ಏರಿಸ್ತಿದ್ದಾರೆ. ಅವರಿಗೆ ಸಹಾಯವಾಗಿ ಇವರು ಇದ್ದಿದ್ದಾರೆ ಇಲ್ಲಿ ವಿನಯ ಸ್ವಾಮಿಗಳು. ಎಲ್ಲ ಸ್ವಾಮಿಗಳು ಇವಾಗ ಶಬರಿಮಲೆ ಯಾತ್ರೆಗೆ ಹೋಗ್ತಿದ್ದೀವಿ. ನಮಗೆ ಹೋಗೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹುಷಾರಾಗಿ ಹೋಗಿ ಬನ್ನಿ. ಜಾಗ್ರತೆ. ಮೂರ್ನಾಲ್ಕು ದಿವಸದಿಂದ ಪಾಪ ಹಾಕ್ತೀವಿ. ನೀವು ಅವಾಗ ನಮ್ಮ ವಿಡಿಯೋಸ್ ನೋಡ್ತೀರಿ. ಬಂದಿರೋರ್ಗು ಸಬ್ಸ್ಕ್ರೈಬ್ ಮಾಡಿಕೊಡಿ. ಆಯ್ತು, ಅದೇ ಮಾಡ್ತಾರೆ. ವರ್ಷದೊಳಗೆ ಒಳ್ಳೆ ದೊಡ್ಡ ಯೂಟ್ಯೂಬರ್ ಆಗಿ, ಫೇಮಸ್ ಯೂಟ್ಯೂಬರ್ ಆಗಿ ನಾವು ಹೇಳ್ಕೊಡ್ತೀವಿ ನಮ್ಮ ಅಣ್ಣ ಯೂಟ್ಯೂಬರ್ ಅಂತ. ಥ್ಯಾಂಕ್ಸ್. ಸ್ವಾಮಿ ಶರಣಮಯ್ಯಪ್ಪ. ಇವಾಗ ನಮ್ಮ ಯಾತ್ರೆ ಶುರು ಆಯಿತು. ಎಲ್ಲ ಸ್ವಾಮಿಗಳೆಲ್ಲ ನಿಂತಿದ್ದೀವಿ. ನಮ್ಮದು BMTC ಬಸ್ ಅದು ಬರ್ತಾ ಇದೆ. ಬಸ್ಗೋಸ್ಕರ ಕಾಯ್ತಿದ್ದೀವಿ. ನಮ್ಮ ಅಂಟಿ ಕೂಡ ಇಲ್ಲೇ ನಿಂತಿದ್ದಾರೆ. ಬಾಯ್ ಹೇಳಿ ಎಲ್ರಿಗೂ. ಹಲೋ, ಹಾಯ್, ನಮಸ್ಕಾರ. ಇವಾಗ
ನಾವು ನಮ್ಮ ಶಬರಿಮಲೆ ಯಾತ್ರೆಯನ್ನು ಶುರು ಮಾಡಿದ್ದೀವಿ. BMTC ಬಸ್ಸಲ್ಲಿ ಬಂದ್ವಿ. ಅಲ್ಲಿಂದ ಇವಾಗ ಸಂಜಯ್ ನಗರದಿಂದ ಇವಾಗ ನಾವು ಬಂದಿದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅದು ರೈಲು ನಿಲ್ದಾಣಕ್ಕೆ, ಅಂದರೆ ಅದು ಮೆಜೆಸ್ಟಿಕ್ಗೆ ಬಂದಿದ್ದೀವಿ. ಇವಾಗ ನಮ್ಮ ಟ್ರೈನ್ ಅದು ಮೆಜೆಸ್ಟಿಕ್ಕಿಂದ ಇದೆ. ರಾತ್ರಿ 8 ಗಂಟೆಗೆ ಇದೆ ಇಲ್ಲಿಂದ. ಇವಾಗ ಹೋಗ್ತಿದ್ವಿ. ಬ್ಯಾಗ್ ತುಂಬ ಭಾರ ಆಗಿದೆ, ಮಾತಾಡೋಕ್ಕೆ ಬರ್ತಿಲ್ಲ, ಅಷ್ಟು ಭಾರ ಆಗಿದೆ. ತಲೆ ಮೇಲೆ ಈರುಳ್ಳಿ ಹೊತ್ಕೊಂಡು ನಮ್ಮ ಯಾತ್ರೆ ಶುರು ಮಾಡಿದ್ದೀವಿ. ಎಲ್ಲ ಸ್ವಾಮಿಗಳೆಲ್ಲ ಹಿಂದೆ ಬರ್ತಿದ್ದಾರೆ, ನೋಡ್ಬೋದು. ಈಗ ಅಲ್ಲೊಂದು ಸ್ವಲ್ಪ ಜನ ಹೋಗ್ತಿದ್ದಾರೆ. ಇವಾಗ ನಾವಿರೋದು ಮೆಜೆಸ್ಟಿಕ್ನಲ್ಲಿ. ಸ್ವಾಮಿಗಳೆಲ್ಲ ಇವಾಗ ಮೇಲೆ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ಇವಾಗ ಪ್ಲಾಟ್ಫಾರ್ಮ್ ಅದು ಎಂಟ್ರಿ ಆಗ್ತಿದ್ದೀವಿ. ಸ್ವಾಮಿ ಎಲ್ಲ ಸ್ವಾಮಿಗಳೆಲ್ಲ ನಮ್ಮ ಸ್ವಲ್ಪ ಸ್ವಾಮಿಗಳು ಹಿಂದೆ ಇದ್ದಾರೆ. ಸ್ವಾಮಿ ಶರಣಮಯ್ಯಪ್ಪ. ನಾವು ಇವಾಗ ತಾನೇ ಬೆಂಗಳೂರು ಮೆಜೆಸ್ಟಿಕ್ ಬಂದುಬಿಟ್ಟಿದ್ದೀವಿ, ಎಲ್ಲ ಸಂಬಳ ಬಂದುಬಿಟ್ಟಿದ್ದೀವಿ. ಇವತ್ತು ನಮ್ಮ ಪ್ರಯಾಣ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಜಂಗ್ಳೂರವರೆಗೂ ನೋಡ್ಬೋದು. ಎಲ್ಲ ಸಂಬಳ ಬಂದು ಮುಟ್ಟಿದ್ದೇವೆ ಆಲ್ರೆಡಿ. ಎಲ್ಲ ಸಂಬಳ ಸೀಟ್ ಕೂಡ S2, S4, S3, S5 ಹೀಗೆ ಎಲ್ಲ ಬಿದ್ದಿದೆ. ಈಗ ನಮ್ಮ ಪ್ರಯಾಣ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಜಂಗ್ಳೂರವರೆಗೂ.